9:00ವರೆಗೆ ನಾಳೆ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಲ್ಲಿ ನಮ್ಮಪ್ಪನ ಹೆಸರಲ್ಲಿ ಪೂಜೆ ಆಗತ್ತೆ. 9:45ಕ್ಕೆ ರತ್ನಖಚಿತ ಸಿಂಹಾಸನದ ಮೇಲೆ ನಮ್ಮಪ್ಪ ಸಿಂಹಾಸನಾಧೀಶ್ವರ ಆಗ್ತಾರೆ. ನೋಡ್ರಪ್ಪ, ಇದನ್ನ ತಡಿಬೇಕು ಅಂತಿರೋರಿಗೆ ಇನ್ನು ನಾಳೆವರೆಗೂ ಕಾಲಾವಕಾಶ ಇದೆ. ಯಾಕತ್ತಿದ್ದವ್ರು ತಡಿಬಹುದು. ಅನ್ಕೊಂಡೆ ಯಾಕಪ್ಪ ಇವನು ಇಷ್ಟು ದಿನ ಸುಮ್ನಿದಾನೆ ಅಂತ. ನೋಡ್ಬಿಟ್ಟಲ್ಲ ಅವತಾರ, ಕಲ್ಕಿ ಅವತಾರ. ಧರ್ಮಕ್ಕೆ ಮಾತ್ರ ಬೆಲೆ ಇಲ್ಲಿ. ಹಲೋ, ಅನ್ಯಾಯಕ್ಕೆ ನ್ಯಾಯದ ಏಟು. ಚಟಾರ್ ಅಂತ ಅದು ಶಬ್ದ ಮಾಡಲ್ಲ, ಕಿಟಾರ್ ಅಂತ ನೀನು ಕಿರ್ಚಿದ ಶಬ್ದನೂ ಬರಲ್ಲ. ಆದ್ರೂ ಏಟು ಸರಿಯಾಗಿ ಬಿದ್ದಿರುತ್ತೆ. ಇದು ಧರ್ಮದ ಅವತಾರ, ಭಗವಂತನ ನಿರ್ಧಾರ. ಅಂದ್ರೆ ಇಲ್ಲಿಗೆ ಮುಗಿದೋಯ್ತು ಅಂತ ಅನ್ಕೋಬಾರ್ದು. ಇವತ್ತಿಂದ ಶುರು. ಇನ್ ಮೇಲೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಸೂರ್ಯನ ನೆರಳಿರುತ್ತೆ. ಚಾಲೆಂಜಿಂಗ್ ಸ್ಟಾರ್ ನ ನೋಡ್ಕೊಂಡು ಬೆಳೆದಿರೋರು ಮಗಂದು ನಮ್ಮ ಹತ್ರನೇ ಚಾಲೆಂಜ್. ನಡಿ ನಡಿ ನಡಿ, ಸದ್ಯಕ್ಕೆ ಸುಧಾರಿಸ್ಕೋ. ನಡೆಸುವಾಗ ಹುಟ್ಟನ್ನು ಬಲಗಡೆನೂ ಎಳಿಬೇಕು, ಎಡಗಡೆನೂ ಇಳಿಬೇಕು. ಟೈಮ್ ಒಂದೇ ಕಡೆ ಇರುತ್ತೆ ಅಂತ ಅನ್ಕೋಬೇಡ. ಅಕಸ್ಮಾತ್ ನಿನಗೆ ಮತ್ತೆ ಟೈಮ್ ಕೊಡುತ್ತೆ ಅನ್ನೋ ಟೈಮ್ ಏನಾದ್ರು ಬಂದ್ರೆ ನಾನು ಆ ಗಡಿಯಾರದಲ್ಲಿರೋ ಶೆಣ್ಣನ್ನೇ ಕಿತ್ತು ಬಿಸಾಕೋ ಟೈಮ್ ಬರುತ್ತೆ. ಹೋಗ್ರಿ, ಚೆನ್ನಾಗಿತ್ತಲ್ಲ ಟೈಮಿಂಗು ರೈಮಿಂಗು ಎಲ್ಲ. ಅದೇ ಲಟಾಯಿಸ್ಕೋಬಹುದು. ಅಬ್ಬಾ ರೋಹಿಣಿ, ಅಮ್ಮನ ಕೋಪ ಸದ್ಯ ಕಡಿಮೆ ಆಗ್ಬಿಟ್ಟಿದೆ. ಇನ್ನು ಎಷ್ಟು ದಿನ ಹಿಂಗೆ ಇರ್ತಾರೋ ಅಂತ ಭಯ ಪಟ್ಬಿಟ್ಟಿದ್ದೆ. ಅವ್ರ ಕೋಪ ಮಾಡ್ಕೊಂಡಿದ್ದು ನನ್ ಮೇಲ್ ಮಾತ್ರ ಅಲ್ವಾ, ಅದರಿಂದ ನೀವ್ಯಾಕೆ ಹೆದರ್ಕೊಂಡಿದ್ರಿ? ಅಲ್ಲ ರೋಹಿಣಿ. ಹೇಳಿ ಹೇಳಿ, ನನ್ ತಪ್ಪೇ ಇರತ್ತೆ, ಹೇಳಿ. ನಿಜನೇ ಅಲ್ವಾ? ನೀನವತ್ತು ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಿದ್ದು ತಪ್ಪೇ ತಾನೆ? ಹೇಗೆಲ್ಲ ಮಾತಾಡಿದ್ದು? ಸರಿ, ನಾನೊಂದ್ ವಿಷಯ ಕೇಳ್ತೀನಿ, ಹೇಳಿ. ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಓದ್ಸಿದ್ದು ಅತ್ತೆ ಮಾವನೇ ನಿಜ, ಆದ್ರೆ ನಿಮ್ಮನ್ನ ಓನರ್ ಮಾಡಿದ್ದು ನಾನು. ಸರ್ಟಿಫಿಕೇಟ್ ಸಿಗೋವರೆಗೂ ಕಷ್ಟಪಟ್ಟಿದ್ದು ಅವ್ರೆ, ಆದ್ರೆ 4 ಜನ ನಿಮ್ಮನ್ನ ಸರ್ ಅಂತ ಕರೆಯೋ ಹಾಗೆ ಮಾಡಿದ್ದು ನಾನು. ಮ್ಯಾಗ್ನೆಟ್ ತರ ಪಾರ್ಕ್ ಬೆಂಚ್ಗೆ ಅಂಟ್ಕೊಂಡಿರ್ತಾನೆ ಅನ್ನೋರ್ ಮುಂದೆ ನಿಮ್ಮನ್ನ ಬಿಸ್ನೆಸ್ ಮ್ಯಾಗ್ನೆಟ್ ಮಾಡಿದ್ದು ನಾನು. ಏನು ಅಲ್ಲ ಅಂದವನನ್ನ ಏನೇನೆಲ್ಲ ಅನ್ನೋ ಹಾಗೆ ಮಾಡಿದ್ದು ನಾನು ಮನೋಜ್, ನಾನು. ಅದು ಮಾತಾಡ್ಬೇಡಿ ಮನೋಜ್, ನನ್ನ ಹತ್ರ ಮಾತಾಡ್ಲೇಬೇಡಿ ನೀವು ಪ್ಲೀಸ್. ಅತ್ತೆ ನನ್ನ ಕೈ ಮಾಡ್ತಿದ್ದು ಒಂದು ಮಾತು ನನ್ನ ಪರ ಮಾತಾಡ್ಲಿಲ್ಲ ನೀವು. ಇಲ್ಲಿ ಬಂದು ಎಲ್ಲ ಸರಿ ಹೋಯ್ತು ಅನ್ನೋ ಹಾಗೆ ನನ್ನ ಹತ್ರ ಬಂದು ಮಾತಾಡ್ತೀರಾ? ಅಲ್ಲ, ನೀ ನನ್ನ ಬಗ್ಗೆ ಕೇಳಕ್ ಮಾತಾಡಿದ್ದು ನನ್ಗೆ ತುಂಬಾ ಬೇಜಾರಾಯ್ತು. ಓಹೋ, ನಾನು ನಿಮ್ ಬಗ್ಗೆ ಕೇಳಾಗ ಮಾತಾಡಿದ್ನ? ಹೆಮ್ಮೆ ಪಟ್ಕೊಂಡು ಹೇಳೋ ಅಂತ ಒಂದು ಕೆಲಸನಾದ್ರೂ ಮಾಡಿದೀರಾ ನೀವು ಸ್ವಂತವಾಗಿ? ನಾನು ನಿಮ್ಮನ್ನ ಎತ್ತರದಲ್ಲಿ ಇಡ್ಬೇಕು ಅಂತ ಅನ್ಕೊಂಡವಳು ನಾನು. ಆ ದುಡ್ಡು ನಿಮಗ್ ಸಿಗೋ ಹಾಗೆ ಮಾಡಿ, ಆ ಚಾಯ ಸಿಕ್ಕಿದ್ದು ನನ್ನಿಂದ. ನಾನೇ ಇಲ್ದೆ ಹೋಗಿದ್ರೆ ನೀವ್ ಅವಳ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಇಷ್ಟು ದೊಡ್ಡ ಶೋರೂಮ್ಗೆ ಓನರ್ ಆಗ್ತಿದ್ರಾ? ಏನೂ ಮಾಡ್ದೆ ಇರೋ ನಿಮ್ ತಾಯಿ ಹೇಳಿದ್ದಕ್ಕೆ 2 ದಿವಸದಿಂದ ನನ್ನ ಹತ್ರ ಮಾತಾಡದೆ ಮನೆಗೂ ಬರ್ದೇ ಇದ್ರಲ್ವಾ? ಹಾಗೂ ಅಲ್ಲ ಹೀಗೂ ಅಲ್ಲ ಮನೋಜ್, ಹೀಗೂ ಬಿಟ್ಕೊಟ್ಬಿಟ್ಟೆ. ಈಗ ನೋಡಿ ನಿಮ್ ಪರಿಸ್ಥಿತಿ ಏನಾಗಿದೆ. ಆ ಸೂರ್ಯ ಮಾವನ್ನ ಶೋರೂಮ್ ಓನರ್ ಮಾಡ್ತೀನಿ ಅಂತ ಹೇಳಿದಾನೆ. ಅದನ್ನ ಕೇಳಿ ಆ ಮೀನು ಚಪ್ಪಾಳೆ ಕಟ್ಕೊಂಡು ಕೇಕೆ ಹಾಕೊಂಡು ಖುಷಿ ಪಡ್ತಿದ್ದಾಳೆ. ಓನರ್ ಆಗಿದ್ದಿದ್ ನೀವು ಅಲ್ಲೇ ಈಗ ಜೀತಕ್ಕೆ ದುಡಿಬೇಕು. ಇನ್ ಸ್ವಲ್ಪ ದಿನ ಅಷ್ಟೇ, ಇನ್ ಸ್ವಲ್ಪ ದಿನ ಆದ್ರೆ ನಿಮ್ಮನ್ನು ಆ ಶೋರೂಮ್ ಇಂದ ಹೊರಗೆ ಹಾಕ್ತಾರೆ. ಇಷ್ಟೆಲ್ಲ ಆಗ್ತಿದ್ರು ನಿಮ್ಮ ತಾಯಿ ಏನ್ ಮಾಡ್ತಿದ್ರು ಮನೋಜ್? ನೀವು ಒಳ್ಳೇದಕ್ಕೆ ನಾನಿಷ್ಟೆಲ್ಲ ಕಷ್ಟಪಟ್ಟೆ. ನೀವೇನ್ ರೋಹಿಣಿ, ನನ್ನ ಹೆಸರು ನಿಮ್ ಬಾಯಿಂದ ಹೋಗಿ. ಏ ರೋಹಿಣಿ, ಹಾಗೆಲ್ಲ ಏನಿಲ್ಲಪ್ಪ. ನೋಡು, ನೀನು ನನ್ನ ಹಾಗೆಲ್ಲ ದೂರ ನೀನ್ ಮಾಡಿದ್ದೇನು? ಏನು ಅಂದೆ? ಅದು ಹೀವೆಟ್ಟು ಹೊಟ್ಟೋಗಿ ಮನೋಜ್. ಅಲ್ಲ, ನಿಮ್ಮಮ್ಮ ಹೇಳಿದಿಕ್ಕೆನಾ ನೀನ್ ನನ್ನ ಹತ್ರ ಮಾತಾಡೋದಕ್ ಬಂದಿರೋದು? ಸಾರಿ ರೋಹಿಣಿ, ಏನೋ ಗೊತ್ತಾಗದೆ ಹಾಗೆ ಮಾಡ್ಬಿಟ್ಟೆ. ಅಮ್ಮನ ಕೋಪ ಕಮ್ಮಿ ಆಯ್ತಾ ಅಂತ ಕೇಳ್ತೀರಾ? ನಿಮ್ಮಮ್ಮ ಹೇಳಿದ್ರೇನಾ ನೀನ್ ನನ್ನ ಜೊತೆ ಮಾತಾಡೋದು? ರೋಹಿಣಿ ಹಂಗಲ್ಲ ರೋಹಿಣಿ, ಏನು ಅಮ್ಮ ಹೇಳಿದ್ರೆ ಅದಕ್ಕೆ ಹೆಂಗ್ ಮಾಡಿದೆ ರೋಹಿಣಿ? ಪ್ಲೀಸ್ ರೋಹಿಣಿ, ಹೊಡಿಬೇಡ ರೋಹಿಣಿ, ತುಂಬಾ ನೋವಾಗುತ್ತೆ ಪ್ಲೀಸ್.
ಇದ್ದೇ ಕೊನೆ. ಇನ್ನೊಂದ್ಸಲ ನೀವೇನಾದ್ರೂ ಈ ರೀತಿ ಮಾಡಿದ್ರೆ ಆಮೇಲೆ ರೋಹಿಣಿ ಬೇಡ ರೋಹಿಣಿ, ರೋಹಿಣಿ ನೋವಾಗುತ್ತೆ ಯಾಕೆ ನಗ್ತಿರೋದ? ನೀವು ರೋಹಿಣಿ ಕಣೆ. ಹಲೋ, 5 ಡಿಗ್ರಿ ಮನೋಜಮ್ಮ, ಬಿಸ್ನೆಸ್ ಮ್ಯಾಗ್ನೆಟ್ ನಾನು. ಸಾಕುರಿ. ನೀನ್ ಇವಾಗ ರೋಹಿಣಿ ಕಣೆ, ಬಾಯ್ಲೆ ನಾಟಕ ಮಾಡ್ಬೇಕಾರೆ ಕ್ಯಾರೆಕ್ಟರ್ ಬಿಟ್ಟು ಆಚೆ ಹೋಗ್ಬಾರ್ದು. ರೋಹಿಣಿ ಹಿಂಗ ಮಾಡೋದು ಏನು? ನಾನ್ ನಿಮ್ಗ ಮಿಸ್ ಆಗಿ ಹೊಡೆದ್ರೆ ನಿಮ್ಗೆ ಏಟ್ ಆಗುತ್ತೆ, ನೋವಾಗುತ್ತಲ್ವೇನ್ರಿ? ಅವ್ರ ರೂಮಲ್ಲಿ ಇವಾಗ ಈಗ ನಡೀತಾ ಇರುತ್ತೆ ಸೀನು. ಆ ಪಿಂಗಿನ ಬಗ್ಗೆ ಪೌಡ್ರಿಗೆ ಇವಾಗ ಎಲ್ಲ ನೀಟಾಗಿ ಅರ್ಥ ಆಗಿರುತ್ತೆ. ಅದಕ್ಕೆ ಸಕ್ಕರೆ ವಾಂಚ್ ಬಿಟ್ರು ಅವ್ನು ಹೋಗೇ ಬಿಟ್ಟ, ಮನೆ ಬಿಟ್ಬಿಟ್ಟು. ಸಕ್ಕರೆ ಹೇಳಿದಕ್ಕೆ ಒಂದ್ ಮನೆಗೂ ಬರ್ಲಿಲ್ಲ, ಸರ್ತರೆ ವಾಂಚಿರ್ಬೇಕು. ಅಯ್ಯಯ್ಯೋ, ಹೊಡಿತಾರ? ಅಯ್ಯೋ, ಅದಕ್ಕೂ ಹತ್ತತ್ತ. ಇಲ್ಲಿ ಬೈಲಿ ಇಲ್ಲಿ ಕೂತ್ಕೊ, ಬೈಲಿ ಹೇಳ್ತೀವಿ. ನಾನು ಶೋರೂಮ್ ಅಲ್ಲಿ ಅಪ್ಪನೇ ಓನರ್ ಅಂತ ಹೇಳ್ತಿದ್ದಂಗೆ ಫುಲ್ ಜೋಶಲ್ಲಿ ಚಪ್ಪಾಳಿ ತಡ್ತಿದ್ದೆ. ಸಕ್ಕರೆ ನಿನ್ನ ನೋಡಿ ಶಾಕ್ ಆಗ್ಬಿಡ್ತು, ಗೊತ್ತಾ? ಅಯ್ಯೋ, ಅದನ್ನ ಯಾಕೆ ಹೇಳ್ತಿದಾರಿ? ಅದು ನನ್ ಗೊತ್ತಿದ್ದಲೇ ಹಾಗೆ ಮಾಡ್ಬಿಟ್ಟೆ. ಆದ್ರೆ ಅತ್ತೆ ಹಾಗೆ ನೋಡ್ತಿದ್ರೆ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನನ್ಗೆ ಅಷ್ಟು ಧೈರ್ಯ ಹೇಗ್ ಬಂತು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಆಮೇಲೆ ಸುಮ್ನೆ ಆಗ್ಬಿಟ್ಟೆ. ಅದನ್ನ ನಾನು ನೋಡ್ದೆ. ಮೀನಾ, ಅಪ್ಪನ ಓನರ್ ಸೀಟಲ್ಲಿ ನೋಡೋದಕ್ಕೆ ನಿನ್ನ ಖುಷಿ ಅಲ್ವೇನೆ? ತುಂಬಾ ಖುಷಿ ಆಗುತ್ತೆ ರೀ. ಇದಕ್ಕೆ ಹೇಳಿದ್ ನೀವು ಚೆನ್ನಾಗಿ ಓದಿ ಲಾಯರ್ ಆಗ್ಬೇಕಾಗಿತ್ತು ಅಂತ. ಸೂಪರ್ ಜಡ್ಜ್ಮೆಂಟ್ ಕೊಟ್ರಿ. ತೀರ್ಪು ಕೊಡಕ್ಕೆ ಜಡ್ಜ್ ಆದ್ರೆ ಸಾಕು, ಲಾಯರ್ ಯಾಕೆ? ನಿನ್ನ ಲಾಯರ್ ಆದ್ಮೇಲೆ ಜಡ್ಜ್ ಆಗಕ್ಕಾಗೋದು ನಿನ್ ತಲೆಗೆ. ಹೌದಾ? ಹಂಗೆಲ್ಲ ಇದೆ ಓದ್ಗಳು. ಅಂತೂ ಇಂತೂ ನೀವು ಒಳ್ಳೆ ತೀರ್ಪನೇ ಕೊಟ್ರಿ. ಈಗ ಮಾವನ ಶೋರೂಮ್ ಓನರು. ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಇದೇ ಕಣೆ. ವಿಧಿಗೆ ಈ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು. ಆ ಛಾಯಾ ನನ್ನ ಕಾರಲ್ಲೇ ನನ್ನ ಕಸ್ಟಮರ್ ಆಗಿ ಬಂದು. ಮೀನಾ, ಇದರಿಂದ ನಿನಗೆ ಏನ್ ಅರ್ಥ ಆಗತ್ತೆ ಹೇಳು? ಏನು? ಸತ್ಯ ಅನ್ನೋದು ಸೂರ್ಯ. ಆಕಾಶದಲ್ಲಿರೋ ಸೂರ್ಯ, ಆ ಸೂರ್ಯ ಕಣೆ, ಕಾಣ್ತಲ್ಲ. ನೈಟ್. ಸರಿ. ರಾತ್ರಿ ನಮ್ ಕಣ್ಮುಂದೆ ಕಾಣದೇ ಇರ್ಬೋದು, ಬೆಳಿಗ್ಗೆ ಆಗ್ತಿದ್ದಾಗೆ ನಮ್ಮ ಕಣ್ಮುಂದೆ ಬ್ರೈಟ್ ಆಗಿ ಬಂದು ನಿಂತಾನೆ. ಅವನ್ನ ಯಾರ ಕೈಯಲ್ಲೂ ಮುಚ್ಚಿಡಕ್ಕಾಗಲ್ಲ, ಬಚ್ಚಿಡಕ್ಕೂ ಆಗಲ್ಲ. ಹೌದು ರೀ, ಮಾವ ಪಾಪ ಕಷ್ಟಪಟ್ಟು ನಿಯತ್ತಾಗಿ ದುಡ್ದಿರೋ ದುಡ್ಡದು ಅವ್ರ ಕೈಗೆ ಸೇರ್ಬೇಕು. ಇದೆಲ್ಲ ಪೆಂಗಿನ ಪ್ಲಾನ್ ಅಲ್ಲ ಕಣೆ. ಇದನ್ನೆಲ್ಲನೂ ಆ ಪೌಡ್ರಮ್ಮ ನಿಂತು ಪೆಂಗಿನ ಕೈಲಿ ಮಾಡಿಸ್ತಾ ಇರೋದು. ಇನ್ನು ಏನೇನೆಲ್ಲ ನಮ್ಮಿಂದ ಮುಚ್ಚಿಟ್ಟಿದಾರೋ ಏನೋ. ಅಷ್ಟೇ ಇಲ್ಲ ಕಣೆ ಮೀನಾ, ಆ ಪೌಡ್ರಮ್ಮನ್ ಬಗ್ಗೆ ಪೆಂಗಿಯನ್ಗೂ ಪೂರ್ತಿಯಾಗಿ ಗೊತ್ತೇ ಇಲ್ಲ ಅನ್ಸತ್ತೆ ಕಣೆ. ಅವನಿಗೂ ಗೊತ್ತಿಲ್ಲದೆ ಇರೋ ಏನೋ ರಹಸ್ಯ ಅಂತೂ ಖಂಡಿತ ಮುಚ್ಚಿಟ್ಟಿದ್ದಾಳೆ. ಅಲ್ಲ ರೀ, ಗಂಡನ ಹತ್ರ ಮುಚ್ಚಿಡುವಂತದ್ ಏನ್ರಿ ಇರುತ್ತೆ? ಆಕೆ ದೊಡ್ಡ ಟಪಾ ಮುಚ್ಚಿ ಕಣೆ ಮೀನಾ. ಈ ರೇಂಜ್ ಪ್ಲಾನ್ ಮಾಡಿರ್ತಾಳೆ ಅಂತ ನಾನು ದೇವರಡೆ ಊಹೆ ಕೂಡ ಮಾಡಿರ್ಲಿಲ್ಲ ಗುರು. ಇನ್ನು ಬೇಜಾನ್ ಕೆಲಸ ಮಾಡಿರ್ತಾಳೆ. ಎಲ್ಲ ಒಂದೊಂದಾಗ್ತಾ ಆಚೆ ಬರುತ್ತೆ, ನೋಡ್ತಾ ಇರು. ಹೇಗೆ? ಒಂದ್ ಸಲ ಒಬ್ಬ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಅವನಲ್ಲಿರೋ ಭಯನೇ ಅವನು ಮಾಡಿರೋ ತಪ್ಪನ್ನೆಲ್ಲ ಹೊರಗಡೆ ಹಾಕಿಸ್ಬಿಡುತ್ತೆ. ಏನೇನೋ ಹೇಳ್ತಿದ್ದೀರಾ, ಆದ್ರೆ ಏನೋ ಅರ್ಥ ಆಗ್ತಿಲ್ಲ. ಆ ಪೌಡ್ರಮ್ಮಂಗೆ ಸಕ್ಕರೆ ಕೈಯಲ್ಲಿ ಬೇಜಾನ್ ಒದೆಗಳು ಬೀಳತ್ತೆ ಮುಂದೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಆ ಪೌಡ್ರಮ್ಮ ಆಡ್ತಾ ಇದ್ದ ಆಟಕ್ಕೆಲ್ಲ ಒಂದು ಕೊನೆ ಬಿದ್ದಿದೆ. ಇನ್ನು ಮೇಲೆ ಏನಿದ್ರು ರೋಹಿಣಿ ಮರ್ಧನ. ಬನ್ನಿ ಅತ್ತೆ. ಒಳಗ್ ಬಂದ್ಮೇಲೆ ಏನೇ ಬನ್ನಿ ಅತ್ತೆ ಅನ್ಕೊಂಡು ಕುಕ್ಕರ್ ಬಡಿ ಅಂದೆ. ನೀನೇನು ಹಾವ್ ನೋಡಿರೋ ಕಪ್ಪೆ ತರ ಓಡಾಡ್ತಿದ್ಯಲ್ಲ, ಕುದುರ ಇಲ್ಲಿ. ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ. ಈ ಮನೇಲಿ ನಡೀತಿರೋದನ್ನೆಲ್ಲ ನೀವ್ ನೋಡ್ತಾನೆ ಇದೀರಲ್ಲ. ಈಗ ಸೂರ್ಯ ನಿಮ್ ಮಾವನ್ನ ಶೋರೂಮ್ಗೆ ಓನರ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅವನ್ ಹಾಗೆ ಹೇಳಿದಾನೆ ಅಂದ್ರೆ ಖಂಡಿತ ಅವ್ನ್ ಮಾಡೇ ಮಾಡ್ತಾನೆ. ಹೌದಮ್ಮ, ಅವನ್ ಸುಮ್ನೆ ಇರಲ್ಲ. ಆ ಛಾಯಾ ನಿಮಗ್ ದುಡ್ಡು ಕೊಟ್ಟಿರೋ ವಿಷಯನ ನೀವೇನಾದ್ರೂ ನನಗೆ ಹೇಳಿದ್ರೆ ನಾನು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಅದನ್ನ ಏನೋ ಮ್ಯಾನೇಜ್ ಮಾಡ್ತಿದ್ದೆ. ಅಷ್ಟೇ ಅಲ್ಲ, ನಿಮಗಿಂತ ಪರಿಸ್ಥಿತಿ ಬಂದಾಗ ನಾನು ಅದರಿಂದ ನಿಮ್ಮನ್ನ ಕಾಪಾಡ್ತಿದ್ದೆ. ಮೊಳ್ರು ನೀವು. ನೀವೇ ಹೇಳ್ಬಾರ್ದು ಅಂತ ನಾವೇನ್ ಅನ್ಕೊಂಡಿರ್ಲಿಲ್ಲ ಅತ್ತೆ. ಸರಿಯಾದ ಟೈಮ್ ನೋಡಿ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡ್ವಿ. ಈಗ ಅದನ್ನ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಇದು ನನ್ನ ಮನೆ, ಇಲ್ಲಿ ನನ್ನ ಕೈಯೇ ಮೇಲಿರ್ಬೇಕು. ನೀವಿಬ್ರು ಮಾಡಿದ ಕೆಲ್ಸಕ್ಕೆ ಆ ಮೀನಾ ಹೇಗ್ ಮೆರಿತಿದ್ದಾಳೆ ಅಂತ ನೋಡಿ. ಈಗ ನನ್ನ ಮಾನ ಮರ್ಯಾದೆ ಕಾಪಾಡ್ಬೇಕಾಗಿರೋದು ನೀನೇ. ಏನ್ ಮಾಡ್ಬೇಕತ್ತೆ? ಅವ್ರಿಗೆ ಸೇರ್ಬೇಕಾಗಿರೋ 27 ಲಕ್ಷನ
ಅವ್ರ ಮುಖದ ಮೇಲೆ ಬಿಸಾಕಿ. ಅಮ್ಮ ಅಷ್ಟೊಂದು ದುಡ್ಡು ಎಲ್ಲಿದೆ ಇವಾಗ? ಬಿಡ್ತೀರ ಹಂಗೆ? ಆ ನಂಬರ್ ಹೇಳೋನ್ಗೆ, ಆ ಭೂತ ಬಿಡ್ಸೋನ್ಗೆ ಇನ್ನಿಸಿದ್ರೆ ಇಬ್ರು ಪಾರ್ಟಿ ಕೊಡು ಅಂದ್ರೆ 4ರಲ್ಲಿ 9 ಕಾಫಿ ಹೇಳ್ತೀನಿ ಅಂತೀಯಾ? ಅಮ್ಮ ಮುಚ್ಚ ಬಾಯ್. ರೋಹಿಣಿ, ಮತ್ತೆ ತಕ್ಷಣ ನಿಮ್ಮ ಮಾವಂಗ್ ಫೋನ್ ಮಾಡಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ, ಅವರು ನಿಮ್ಮ ಅಪ್ಪನ್ಗೆ ಹೇಳಿ 27 ಲಕ್ಷ ರೂಪಾಯಿನ ಅರ್ಜೆಂಟ್ ಆಗಿ ಕಳ್ಸಕ್ ಹೇಳು. ಆ ದುಡ್ಡನ್ನ ಈ ಮನೆಗೆ ವಾಪಸ್ ಕೊಟ್ರೇನೆ ನಿಮಗಿಲ್ಲಿ ಮಾನ ಮರ್ಯಾದೆ ಉಳ್ಕೊಳ್ಳೋದು. ಇಮಿಡಿಯೇಟ್ ಆಗಿ ಫೋನ್ ಮಾಡು. ಫೋನ್ ಮಾಡೇ. ಅತ್ತೆ, ಅಪ್ಪ ಜೈಲಲ್ಲಿದ್ದಾರೆ. ಅಯ್ಯೋ ಆ ಯಪ್ಪ ಜೈನಲ್ಲಿದ್ದೇನು ಸಮಾಧಿಯಲ್ಲಿದ್ರೇನು, ದುಡ್ಡು ಬೇಕು ಅಷ್ಟೇ. 27 ಲಕ್ಷ ರೂಪಾಯಿ ಕಳ್ಸಕ್ ಹೇಳು. ಹೋಗಲಿಲ್ವಾ ಸುಳ್ಳನ? ಈಗ ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು. ಸುಮ್ನೆ ತರ್ಸು. ಸಾರಿಗೆ ಖಾರ ಜಾಸ್ತಿ ಆದ್ರೆ ಬೆಲ್ಲ ಹಾಕ್ಬೇಕು, ಉಪ್ಪು ಜಾಸ್ತಿ ಆದ್ರೆ ಆಲೂಗಡ್ಡೆ ಹಾಕ್ಬೇಕು. ಅದೇ ತರಾನೇ ಜೀವನಾನು. ತಪ್ಪುಗಳು ಜಾಸ್ತಿ ಮಾಡಿದಾಗ ತ್ಯಾಪೆ ಹಾಕೋದನ್ನು ಕಲ್ತಿರ್ಬೇಕು. ನಾನಾಗಿರ್ಬೇಕು ಅಂದ್ರೆ ದುಡ್ಡನ್ನ ಬೇಗ ತರ್ಸು. ಕೇಳಿಸ್ತು ತಾನೆ? ಮಾ ಬಂದೆ. ಲೇ ಅಪ್ನೆ ಚೀತಾ, ಒಂದೆರಡು ಹಾರ, ಒಂದೆರಡು ಸ್ವೀಟ್ ಬಾಕ್ಸು, 10-15 ಜನಕ್ಕೆ ಕಾಫಿ ಟೀ ಕಮ್ ತಿಂಡಿ ಎಲ್ಲ ತಗೊಂಡ್ಬಿಟ್ಟು ನಮ್ಮ ಇವನು ಪೆಂಗಿನ ಅಂಗಡಿ ಅಲ್ಲಲ್ಲ ಮನೋಜನ್ ಅಂಗಡಿ ಹತ್ರಕ್ಕೆ ಬಂದ್ಬಿಡಪ್ಪ. ಯಾಕೋ ಹೂವ ಕಟ್ಟವ್ರೆ ನೀವು, ಹಾರ ನಾನ್ ತರ್ಬೇಕಾ? ಅದು ನಿಮ್ಮಣ್ಣನ ಅಂಗಡಿಗೆ. ಯಾವ್ದೋ ಅಣ್ಣನ ಅಂಗಡಿ ಕೇಲ್ ಕತಮ್, ದುಕಾನ್ ಬಂದಾಗೋಯ್ತು. ಇವಾಗ ದುಕಾನ್ಗೆ ಓನರು ನಮ್ಮ ಅಪ್ಪನು. ಏಯ್ ಸುಮ್ನೆ ಹೇಳಿದ್ ಮಾಡ, ನೀನು ಪ್ರಶ್ನೆಗಳು ಕೇಳ್ಬೇಡ. ನೀನ್ ಅಲ್ಲಿ ಸಿಕ್ತಿಯಲ್ಲ, ಅಲ್ಬಾ ಎಲ್ಲ ಸೊಲ್ತೀನಿ. ಸರಿಯಪ್ಪ, ಎಷ್ಟೊತ್ತಿಗೆ ಬರ್ಬೇಕು? ಇವಾಗ ರೆಡಿ ಅಷ್ಟೇ, ಇವಾಗ್ಲೇನೆ. ಈಗ ಓರ್ಗಳೆಲ್ಲ ಎತ್ತಾಕ ಬಂದ್ಬಿಡು, ಹೇಳ್ತೀನಿ. ಸರಿಯಪ್ಪ, ಆಯ್ತು, ಬಾಯ್. ಹಾ ಸರಿ ಅಪ್ಪನೆ, ಬೈ. ನಡಿ 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 ಹೊರಡುಮ್ಮ. ಏನಪ್ಪ ನೀನು ರೆಡಿನೇ ಆಗಿಲ್ಲ ನೀನು? ನಡಿ, ಹೊಸ ಅಂಗಿ ನೇತಾಕೊಂಡು ನೀನು ಅರ್ಧ ಅಂಗಿ ನೇತಾಕೊಂಡು ನಡಿ ಹೋಗುಮ್ಮ. ಯಾಕೋ ಬೇಡ ಅನ್ಸುತ್ತೆ ಕಣೆ. ಇದೇನಿದು ಹೇರ್ ಪಿನ್ ಕರ್ಬು? ಈಗಾಗಲೇ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾನೆ. ಪಾಪ ತುಂಬಾ ನೊಂದ್ಕೊಂಡಿದ್ದಾನೆ. ಅಣ್ಣನೋ ತಮ್ಮನೋ ಆಗಿ ನೀನ್ ಈ ರೀತಿ ಯೋಚನೆ ಮಾಡೋದಕ್ಕೂ, ಅಪ್ಪ ಆಗಿ ನಾನು ಈ ರೀತಿ ಯೋಚನೆ ಮಾಡೋದಕ್ಕೂ ವ್ಯತ್ಯಾಸನೇ ಇಲ್ವೇನೆ? ರಿಟೈರ್ಡ್ ಆಗಿರೋ ಅಪ್ಪ ಮಗನ ಉದ್ಯೋಗ ಕಿತ್ಕೊಳ್ಳೋದು ನ್ಯಾಯ ಅಲ್ಲಪ್ಪ. ರಾಜ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ನನ್ನ ಮಗನಿಗೆ 64 ವಿದ್ಯೆನೂ ಕರತಲಾಮಲಕ ಆಗಿದೆಯಾ, ಇವನ ಶಕ್ತಿ ಸಾಮರ್ಥ್ಯ ಎಲ್ಲ ಏನು ಅಂತ ತಿಳ್ಕೊಂಡು ಆಮೇಲೆ ತನ್ನ ಸಿಂಹಾಸನನ ಅವನಿಗೆ ಬಿಟ್ಕೊಡೋನು. ಯಾಕಂತ ಗೊತ್ತಾ? ನನ್ನ ನಂತರ ನನ್ನ ಪ್ರಜೆಗಳನ್ನ ನೋಡ್ಕೊಳ್ಳೋರು ಯಾರು, ಅವ್ರೆಲ್ರನ್ನೂ ಕಾಪಾಡೋನು ಎಂಥವನಾಗಿರ್ಬೇಕು ಅಂತ ಯೋಚನೆ ಮಾಡೋನಂತೆ. 27 ಲಕ್ಷ ಛಾಯ ಎತ್ಕೊಂಡೋದ್ಲು. ಕುಡ್ತಾ ಕುಣ್ತಾ ಅಂತ ಲಕ್ಷಗಟ್ಲೆ ದುಡ್ಡು ಸೇರ್ಬಿಟ್ಟ. ಮೊನ್ನೆ ಆ ವಿಶ್ವಾಸ 30 ಲಕ್ಷನ ಮುದ್ರೆ ಹೊತ್ತು ಹೋಗ್ಬಿಟ್ಟ. ಅಷ್ಟು ಸಾಲದು ಅಂತ ಆಸ್ತಿನಲ್ಲೂ ಭಾಗ ಕೇಳ್ಬಿಟ್ಟ. ಈಗ್ಲೂ ನೀನ್ ಸುಮ್ನೆ ಇದ್ರೆ ಇದು ಕುರುಡು ಪ್ರೀತಿ ಅಂತ ಅನ್ಸ್ಕೊಂಡ್ಬಿಡತ್ತಪ್ಪ. ನಿನ್ನ ಪ್ರೀತಿನೇ ನನ್ನನ್ನ ಕೊಲ್ತು ಅಂತ ನೀನೇ ಅವನನ್ನ ಹಾಳು ಮಾಡ್ಬಿಡ್ತೀಯ. ಅದ್ ನಿನ್ ದುಡ್ಡಪ್ಪ. ಅದು ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ದುಡ್ಡನ್ನೇ ಸಂಪಾದನೆ ಮಾಡೋದು ತುಂಬಾ ಕಷ್ಟನಪ್ಪ ಸೂರ್ಯ ಅಂತ ನೀನೇ ನನಗೆ ಹೇಳ್ತಾ ಇದ್ದೆ. ನಿನ್ನ ಸರ್ವೀಸ್ ಹಣ ಅಷ್ಟನ್ನು ತೀರ್ಥಯಾತ್ರೆ ಕಳಿಸಿ ಗಂಗೆ ಯಮುನೆ ನನ್ನ ಮುಳುಗಿಸಿ ಗಯಾನಲ್ಲಿ ಶ್ರಾದ್ದ ಮಾಡಿ ಋಣ ಹರಿತು ಅಂತ ಬಂದು ನಿಂತ್ಕೋತಾನೆ ನೀನು ಮುಂದೆ ಒಂದಿನ. ಮತ್ತೆ ನಿರುದ್ಯೋಗಿಯಾಗಿ ತಂದಾಕೋರು ಯಾರು, ನಾನು ಯಾವಾಗ ತಿಂದಾಕೋದು ಅಂತ ಯೋಚನೆ ಮಾಡ್ತಾನೆ. ನಿನ್ನ ಮಮಕಾರ ಅವನ ಕೆಟ್ಟ ದಿನಕ್ಕೆ ಸೇತುವೆ ಆಗಬಾರ್ದು. ನಿನ್ನ ಮಕ್ಕಳನ್ನ ನೀನು ಹೇಗೆ ಜೋಪಾನ ಮಾಡಿದ್ಯೋ ಹಾಗೆ ನಿನ್ ದುಡ್ಡನ್ನು ನೀನೇ ಜೋಪಾನ ಮಾಡ್ಕೋಬೇಕಪ್ಪ. ಆ ಕಡೆ ನೋಡ್ತಾ ಇದೀವಲ್ಲಪ್ಪ ಟಿವಿನಲ್ಲೆಲ್ಲ, ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗ್ತಾ ಇದೆ ಅಂತ. ಯಾವಾಗ ನನ್ನ ಹೃದಯ ಕಾಲೆತ್ಕೊಂಡು ನನ್ನ ಆತ್ಮ ಕೈ ಎತ್ಕೊಂಡು ನಿಮ್ಗೆಲ್ಲ ಬಾಯ್ ಮಾಡತ್ತೋ ಗೊತ್ತಿಲ್ಲ. ಸೂರ್ಯ, ಯಾಕೋ ಏನೇನೋ ಮಾತಾಡ್ತೀಯ? ಹೂನಪ್ಪ, ಒಂದ್ ವೇಳೆ ನನ್ನ ಆತ್ಮ ಇಲ್ಲಿಂದ ಹೊಟ್ಟೋದ್ರೆ ಆತ್ಮತೃಪ್ತಿ ಇರ್ಬೇಕೆ ಹೊರತು ಪ್ರೇತಾತ್ಮ ಆಗಿ ಅಲಿತಾ ಇರಬಾರ್ದು. ಸಕ್ಕರೆ ನೀನನ್ನು ಖಂಡಿತ ಬಿಟ್ಟು ಹೋಗೋದಿಲ್ಲ, ನನಗೆ ಗೊತ್ತು. ನಿನ್ ಜೊತೆಗಿರೋ ಸಕ್ಕರೆ ಹೊಟ್ಟೆ ತುಂಬಿಸೋದಕ್ಕೆ ಕೊನೆಗಾಲದಲ್ಲಿ ನೀನು ಇನ್ನೊಬ್ರ ಮುಂದೆ ಕೈ ಚಾಚ್ಬಾರ್ದಪ್ಪ. ಅದು ನನಗಿಷ್ಟ ಇಲ್ಲ. ಎಲ್ಲಾ ತಂದೆಯರು ಅವ್ರವ್ರ ಮಕ್ಕಳ ಹತ್ರ ತನ್ನ ಕೊನೆ ಆಸೆನ ಹೇಳ್ಕೊಂಡು ಈ ಆಸೆನ ಈಡೇರಿಸು ಅಂತ ಹೇಳ್ತಾರೆ. ಇಲ್ಲಿ ಮಗನೇ ನನ್ನ ಅಪ್ಪನ ಹತ್ರ ಕೊನೆ ಆಸೆನ ಹೇಳ್ಕೊತಾನೆ ಅಂತ ಅನ್ಕೋ. ವಯಸ್ಸಾದ ತಂದೆ ತಾಯಿ ಯಾವ ಮಕ್ಕಳನ್ನ ನಂಬಿ ಬೀದಿಗೆ ಬರಬಾರ್ದು. ಆ ರೀತಿ ಬಂದ್ರೂ ಅವ್ರಿಗೆ ಯಾವ್ದೋ ಒಂದು ರೀತಿ ಮೂಲ ಅಂತ ಇರ್ಬೇಕು. ಅದನ್ನ ಜೋಪಾನ ಮಾಡ್ಕೊಡ್ರಪ್ಪ ಪ್ಲೀಸ್. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲಕ್ಕೆ ಬೇಕಾದ್ರೆ ಬಿಡೋಗ್ತೀನಪ್ಪ. ಇರೋ ಜಾಗದಲ್ಲಿ ಒಂದು ಮುತ್ತು ಹೇರು ಅಂತಾರೆ. ನೀನು ಬರೀ ಮುತ್ತಲ್ಲ ಕಣೋ, ಮುತ್ತುತ್ತಿರಾಯ. ನನ್ನ ಮನೆಯನ್ನ, ನನ್ನ ಮನಸ್ಸನ್ನ
ಕಾಪಾಡುವಂತ ಬಜರಂಗಿ ಕಣೋ ನೀನು. ಏನ್ ಹೇಳ್ತೀಯಪ್ಪ? ರೆಡಿಯಾಗಿ ಬರ್ತೀನ. ಶಾಂತಿ, ರೆಡಿಯಾಗಿ ಹೋಗೋಣ. ಓಯ್ ಮೀನಮ್ಮ, ನೀನು ಹೋಗು, ರೆಡಿಯಾಗು. ರವಿ ಮೈಕಮ್ಮನ ಇಬ್ಬರನ್ನ ಕರೀಸ್ ಹೋಗು. ನೀವು ತುಂಬಾ ದೊಡ್ಡ ವ್ಯಕ್ತಿ. ಆ ತರ ಯಾವ ತರ? ಆ ತರ ಅಂದ್ರೆ ಆಕಾಶದ ತರ. ಮನೋಜ್, ರೋಹಿಣಿ ಬಾ ಕುತ್ಕೋ. ಸ್ಟಾಕ್ ಬರಬೇಕಿತ್ತು, ಬಂದಿಲ್ಲ. ಅದಕ್ಕೆ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಮನೋಜ್ ಫೋಟೋ ಎಲ್ಲಿ? ಯಾವ ಫೋಟೋನಮ್ಮ? ಓ, ಆ ದೃಷ್ಟಿ ಫೋಟೋನಾ? ರೋಹಿಣಿ, ಆ ಫೋಟೋ ಇಟ್ಟಾಗಿಂದ ಯಾಕೋ ನಂಗೆ ಲಾಸ್ ಆಗ್ತಿದೆ ಅಂತ ತುಂಬಾ ಫೀಲ್ ಆಗ್ತಾ ಇತ್ತು. ಅದಕ್ಕೆ ತೆಗೆದು ಪೀಸ್ ಹಾಕ್ಬಿಟ್ಟೆ. ರವಿ, ಶ್ರುತಿ, ಏನ್ ಈ ಕಡೆ ಏನಾದ್ರೂ ತಗೋಬೇಕಿತ್ತಾ? ಇಲ್ಲ, ಅದ್ಗೆ ಮೀನಾದ್ಗೆ ಫೋನ್ ಮಾಡಿ ಸೂರ್ಯ ನಮ್ಮನ್ನ ಇಲ್ಲಿ ಬರಕ್ ಹೇಳ್ದ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. 9:00 ನಾಳೆ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಲ್ಲಿ ನಮ್ಮಪ್ಪನ ಹೆಸರಲ್ಲಿ ಪೂಜೆ ಆಗತ್ತೆ. 9:45 ರತ್ನ ಖಚಿತ ಸಿಂಹಾಸನದ ಮೇಲೆ ನಮ್ಮಪ್ಪ ಸಿಂಹಾಸನಾಧೀಶ್ವರ ಆಗ್ತಾರೆ.